ನಮಸ್ತೆ, ಹೇಗಿದ್ದೀರಾ ಎಲ್ಲರೂ ಕೂಡ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇಟ್ಸ್ ಬಿನ್ ಅ ಲಾಂಗ್ ಟೈಮ್ ವಿಡಿಯೋ ಮಾಡಿಬಿಟ್ಟು, ನನಗೂ ಗೊತ್ತು, ಯಾಕಂದರೆ ತುಂಬ ಗ್ಯಾಪ್ ಆಗಿಬಿಡ್ತು ವಿಡಿಯೋ ಮಾಡಿಬಿಟ್ಟು. ಇವತ್ತಿನ ಟಾಪಿಕ್ ಏನು ಅಂತಂದರೆ, ದ ಬಿಗ್ಗೆಸ್ಟ್ ಡಿಬೇಟ್ ಇನ್ ದಿಸ್ ವರ್ಲ್ಡ್, ಸಾಲ್ಟ್ ಆ್ಯಂಡ್ ಶುಗರ್ ಅಂಟಿಲ್ ಟು. ಅಂದರೆ 2 ವರ್ಷ ಆಗೋವರೆಗೂ ಸಕ್ಕರೆ ಮತ್ತು ನಾವು ಸಾಲ್ಟ್ನ ಒಂದು ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳ್ತಾ ಇರೋದು ಅಲ್ವಾ. ಸೊ ದಿಸ್ ಹ್ಯಾಸ್ ಬೀನ್ ಗಿವೆನ್ ಬೈ ದಿಸ್ ಸ್ಟೇಟ್ಮೆಂಟ್ ಹ್ಯಾಸ್ ಗಿವೆನ್ ಬೈ ಅ ನ್ಯೂಟ್ರಿಷನಿಸ್ಟ್. ಸೊ ಡಾಕ್ಟರ್ಸ್ಗಳೆಲ್ಲ ಹೇಳ್ತಾ ಇರ್ತಾರೆ ಶುಗರ್ ಮತ್ತು ಸಾಲ್ಟ್ನ ಲಿಮಿಟ್ ಮಾಡಿ ಅಂತ. 2 ವರ್ಷ ಆಗೋವರೆಗೂ, ಅಟ್ಲೀಸ್ಟ್ ಆಗೋವರೆಗೂ ಅದನ್ನು ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಮನೆಯಲ್ಲಿ ಹಿರಿಯರೇನು ಹೇಳ್ತಾ ಇದ್ದಾರೆ, ಇದ್ಯಾಕಪ್ಪ ಹಿಂಗೆ, ನಾವು ನಮ್ಮ ಮಕ್ಕಳಿಗೆಲ್ಲ ಕೊಟ್ಟಿದ್ದೀವಿ, ಅಂದರೆ ನಮಗೆ ಎಲ್ಲನೂ ಕೊಟ್ಟಿದ್ದೀವಿ, ಅಂದರೆ ರಸ್ನ ಇನ್ ದ ಫಾರ್ಮ್ ಆಫ್ ರಸ್ನ, ಇನ್ ದ ಫಾರ್ಮ್ ಆಫ್ ಬಿಸ್ಕೆಟ್ಸ್, ಚಾಕ್ಲೇಟ್ಸ್, ಲಡ್ಡುಗಳು, ಮನೇಲಿ ಸ್ವೀಟ್ಸ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು, ಆಮೇಲೆ ಚಕ್ಲಿ, ನಿಪ್ಪಟ್ಟು ಎಲ್ಲ ಕೊಟ್ಟಿದ್ದೀವಿ, ತುಂಬ ಚೆನ್ನಾಗೇ ಬೆಳೆದಿದ್ದಾರೆ ಮಕ್ಕಳು. ಇವಾಗ ಯಾಕೆ ವೈ ಯು ಗಾಯ್ಸ್ ಇಸ್ ಸ್ಟ್ರೆಸ್ಸಿಂಗ್ ಆನ್ ಶುಗರ್ ಆ್ಯಂಡ್ ಸಾಲ್ಟ್ ದಿಸ್ ಮಚ್? ಇದು ಕ್ವಶನ್ ಅಲ್ವಾ. ದ ಆನ್ಸರ್ ಈಸ್ ಓನ್ಲಿ ದಿಸ್. ಓಲ್ಡ್ ಜನ್ರೇಷನಲ್ಲಿ ಏನಾಗ್ತಾ ಇತ್ತಂದರೆ, ಸ್ವೀಟ್ಸ್ ಆಗಿರ್ಬೋದು, ಸಾಲ್ಟ್ಸ್ ಆಗಿರ್ಬೋದು ದಿನ ಕೊಡ್ತಾ ಇರಲಿಲ್ಲ. ದೇ ಆರ್ ನಾಟ್ ಗಿವಿಂಗ್ ಅಸ್ ಆಫನ್, ವೆರಿ ಆಫನ್. ಬಟ್ ಯಾವಾಗಾದರೂ ಒಮ್ಮೆ ಒಕೇಶ್ನಲಿ ಆಗಿರ್ಬೋದು, ಇಲ್ಲ ಸ್ಕೂಲಿಂದ ಬಂದಮೇಲೆ ಯಾವತ್ತಾದರೂ ಒಂದಿನ ಖುಷಿಗೋಸ್ಕರ ಚಾಕ್ಲೇಟ್ಸ್ನ ಕೊಡಿಸ್ತಿದ್ರೇನೋ, ಚಿಪ್ಸ್ಗಳನ್ನ ಕೊಡಿಸ್ತಿದ್ರೇನೋ. ಬಟ್ ಇವಾಗ ಏನಾಗ್ತಿದೆ, ಎವ್ರಿ ಡೇ ಹ್ಯಾಸ್ ಬಿಕಮ್ ಅ ನ್ಯೂ ಒಕೇಶನ್. ಸೊ ಪ್ರತಿದಿನ ಚಿಪ್ಸ್ ಕೊಡಿಸ್ತಾ ಇದ್ದೀವಿ, ಪ್ರತಿದಿನ ಚಾಕ್ಲೇಟ್ ಕೊಡಿಸ್ತಾ ಇದ್ದೀವಿ, ಇನ್ ದ ಫಾರ್ಮ್ ಆಫ್ ಎವ್ರಿಥಿಂಗ್. ಪ್ರಾಬಬಲಿ ಈ ಹೆಲ್ದಿ ಫುಡ್ಸ್ ಅಂತ ಹೇಳಿ ಪ್ಯಾಕೇಜ್ ಫಾರ್ಮಲ್ಲಿ ಬರೋವಂಥದ್ರಲ್ಲೂ ಕೂಡ ಶುಗರ್ ಇದೆ ಇವಾಗ. ಇನ್ ದ ಫಾರ್ಮ್ ಆಫ್ ಚಾಕೋಸ್ ಹೇಳ್ತಾರೆ, ಮಲ್ಟಿಗ್ರೇನ್ ಚಾಕೋಸ್ ಅಂತ ಹೇಳ್ತಿರ್ತಾರೆ. ಆಮೇಲೆ ಮಲ್ಟಿಗ್ರೇನ್ ಯಾವುದಾದ್ರೂ ಬೂಸ್ಟ್ ಆಗಿರ್ಬೋದು, ಹಾರ್ಲಿಕ್ಸ್ ಆಗಿರ್ಬೋದು, ಈ ಥರ ತುಂಬ ಅಷ್ಟು ಹೆಲ್ದಿಯಸ್ಟ್ ಡ್ರಿಂಕ್ಸ್ಗಳು ಬಂದಿದ್ದಾವೆ. ಅದರಲ್ಲಿ ಇರೋದು ಓನ್ಲಿ ಅ ಶುಗರ್. ಹೆಲ್ದಿ ಏನಿದೆ ಅದು ಒಂದು 30% ಇದೆ, 70% ಈಸ್ ಅನ್ವಾಂಟೆಡ್ ಥಿಂಗ್ ಇದೆ ಅದರಲ್ಲಿ. ದಿಸ್ ಪ್ಯಾಕೇಜ್ ಫುಡ್ ಏನಿದೆ ಅಲ್ಲ, ನಮ್ಮ ಎಂಟೈರ್ ವರ್ಲ್ಡ್ನು ಆಕ್ಯುಪೈ ಮಾಡಿದೆ. ಸೊ ಆವಾಗ ಏನು ಮಾಡ್ತಾ ಇದ್ವಿ ಅಂದರೆ, ಒಕೇಶ್ನಲಿ ಕೊಡ್ತಿದ್ವಿ ಒಂದು, ಆಮೇಲೆ ಮಕ್ಕಳು ತುಂಬ ಹೊರಗಡೆ ಇರ್ತಿದ್ರು. ಅಂದರೆ ನಾವುಗಳು ತುಂಬ ಹೊರಗಡೆ ಆಟ ಆಡ್ತಿದ್ವಿ, ಓಡಾಡೋದಾಗಿರ್ಬೋದು, ಜಂಪಿಂಗ್ ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ಎಷ್ಟಕ್ಕೊಂದು ಆಟ ನಾವು ಹೊರಗಡೆ ಆಟ ಆಡ್ತಾ ಇದ್ವಿ. ಸೊ ಅಂದರೆ ಸೂರ್ಯನ ಕೆಳಗಡೆ ಆಟ ಆಡ್ತಿದ್ವಿ, ಅಲ್ಲಿ ಶುಗರ್ ಸ್ಪೈಕ್ ತುಂಬ ಕಡಿಮೆ ಆಗ್ತಾ ಇತ್ತು. ಬಟ್ ಇವಾಗ ಏನಾಗಿದೆ, ಮಕ್ಕಳನ್ನ ಹೊರಗಡೆ ಬಿಡ್ತಾ ಇಲ್ಲ. ಒನ್ ಥಿಂಗ್, ಇಂಡೋರ್ ಪ್ಲೇಸ್ ಮಾತ್ರ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಸೊ ದ್ಯಾಟ್ ಮೀನ್ ಅ ಸೆಡೆಂಟ್ರಿ ಲೈಫ್ ಸ್ಟೈಲ್. ಕುತ್ಕೊಂಡು ಏನಾದರೂ ಮಾಡಲಿ, ಪಝಲ್ ಕೊಡ್ತೀವಿ, ಎಷ್ಟೊಂದು ಆಟಕ್ಕೆ ಕೊಡ್ತಿದ್ದೀವಿ, ಬಟ್ ವಿ ಆರ್ ಆಫರಿಂಗ್ ಇಟ್ ಇಂಡೋರ್ಲಿ. ಸೊ ಇಲ್ಲೇನಾಗುತ್ತೆ, ತುಂಬ ಶುಗರ್ ತುಂಬ ಬೇಗ ಫಾಸ್ಟಾಗಿ ಡೈಜೆಸ್ಟ್ ಆಗುತ್ತೆ. ಸೊ ಅದು ಇನ್ಸುಲಿನ್ ಆಗಿ ಟರ್ನ್ ಆಗ್ತದೆ. ದ್ಯಾಟ್ ಈಸ್ ಲೀಡಿಂಗ್ ಇನ್ ಟು ಹಟಿ ಮಾಡ್ತಾ ಇದ್ದಾರೆ, ಹೈಪರ್ ಆಕ್ಟಿವ್ ಆಗ್ತಾ ಇದ್ದಾರೆ, ಫಸ್ಸಿನೆಸ್ ಆಗ್ತಾ ಇದ್ದಾರೆ. ಸೊ ಏನೇನು ಕಾರಣ, ಏನೇನು ನಮ್ಮ ಮಕ್ಕಳಲ್ಲಿ ನಾವು ಪ್ರಾಬ್ಲಮ್ ಅಂತ ಏನು ಅನ್ಕೊತಾ ಇದ್ದೀವಲ್ಲ, 80% ಆಫ್ ದ ಪ್ರಾಬ್ಲಮ್ಸ್ ಆರ್ ಕಮಿಂಗ್ ಫ್ರಮ್ ದ ಶುಗರ್ ಆ್ಯಂಡ್ ದ ಸಾಲ್ಟ್. ದಿಸ್ ಈಸ್ ದ ರೀಸನ್. ಬಿಕಾಸ್ ಆಫ್ ದ್ಯಾಟ್ ಓನ್ಲಿ. ಅದಕ್ಕೋಸ್ಕರ ಹೇಳ್ತಾ ಇರೋದು ಏನು ಅಂತಂದರೆ, ಅಟ್ಲೀಸ್ಟ್ ಡಿಲೇ ಶುಗರ್ ಆ್ಯಂಡ್ ಸಾಲ್ಟ್ ಅಂಟಿಲ್ ಟು ಆ್ಯಂಡ್ ಲಿಮಿಟ್ ಇಟ್. ಲಿಮಿಟ್ ಮಾಡಿ, ಅದಾದಮೇಲೂ ಕೂಡ ಕೊಡಿ ಅಂತ ಹೇಳ್ತಾ ಇಲ್ಲ, ಲಿಮಿಟ್. ಎಲ್ಲದಕ್ಕೂ ಒಂದು ಲಿಮಿಟ್ ಇರಲಿ. ಡೋಂಟ್ ಆಫರ್ ಆಫೆನ್ಲಿ. ಪ್ರತಿ ಟೈಮು ಅದನ್ನೇ ಒಂದು ರೀಸನ್ ಇಟ್ಕೊಂಡು ಕೊಡ್ಬಿಡಿ. ಚಾಕ್ಲೇಟ್ ಕೊಟ್ಟರೆ ಸುಮ್ಮನೆ ಆಗ್ತಾನೆ, ಅದನ್ನು ಕೊಡಿಸಿದ್ರೆ ಸುಮ್ಮನೆ ಆಗ್ತಾನೆ, ಆಟ ಮಾಡ್ತಾ ಇದ್ರೆ ಹೊರಗಡೆ ಅಂಗಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಅದು ಕೊಡಿಸ್ತೀವಿ ಇದು ಕೊಡಿಸ್ತೀವಿ. ನೋ, ಅದು ಒಂದು ಸ್ವಲ್ಪ ಹೊತ್ತಿಗೆ ಕಾಮ್ ಮಾಡುತ್ತೆ. ಬಟ್ ಅದೇ ಆ ಒಂದು ಕಾಮ್ನೆಸ್ ಏನಾಗ್ತಿದೆ, ಆಮೇಲೆ ಫಸ್ಸಿನೆಸ್ ಆಗಿ ಟರ್ನ್ ಆಗ್ತದೆ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇನ್ನೂ ಒಂದು ಏನು ಅಂತಂದರೆ, ಈ ಒಂದು ಚಾಕ್ಲೇಟ್ಸ್ ಏನು ತಿಂತೀವಲ್ಲ, ಡೊಪಮೈನ್ ಅನ್ನೋ ಒಂದು ಹಾರ್ಮೋನ್ನ ರಿಲೀಸ್ ಮಾಡುತ್ತೆ, ಕೆಮಿಕಲ್ನ ರಿಲೀಸ್ ಮಾಡುತ್ತೆ. ಆ ಡೊಪಮೈನ್ ಏನು ಅಂತಂದರೆ, ಇಟ್ ಈಸ್ ಅ ಫೀಲ್ ಗುಡ್ ಹಾರ್ಮೋನ್. ಫೀಲ್ ಗುಡ್ ಅಂದರೆ ಓಕೆ, ಆರಾಮ್ ಅನ್ಸುತ್ತೆ ತಿಂದ ತಕ್ಷಣ. ಸೊ ಮಕ್ಕಳಿಗೂ ಕೂಡ ಏನಾಗ್ತಾ ಇದೆ, ಚಾಕ್ಲೇಟ್ ತಿಂದ ತಕ್ಷಣ ಆರಾಮ್ ಅನ್ನಿಸ್ತಿದೆ. ಆ ಫೀಲ್ ಗುಡ್ ಹಾರ್ಮೋನ್ ಏನಿದೆ ಅಲ್ಲ, ಮಕ್ಕಳು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾ ಇದ್ದಾರೆ, ಪದೇ ಕೇಳ್ತಾ ಇದ್ದಾರೆ ಅದನ್ನು. ಅದೇನಾಗ್ತಾ ಇದೆ, ನ್ಯೂಟ್ರಿಯೆಂಟ್ಸ್ ಆರ್ ರಿಪ್ಲೇಸ್ಡ್ ಬೈ ಎಂಟೈರ್ಲಿ ಕ್ಯಾಲರೀಸ್ ಆಫ್ ಅ ಚಾಕ್ಲೇಟ್ಸ್ ಆ್ಯಂಡ್ ಬಿಸ್ಕೆಟ್ಸ್. ಈ ನ್ಯೂಟ್ರಿಯೆಂಟ್ ನಮ್ಮ ಮನೆಯಲ್ಲಿ ಏನು ಆಹಾರ ಮಾಡ್ತಾ ಇದ್ದೀವಿ ಅವ್ರಿಗೆ ತಿನ್ಲಿಕ್ಕೆ ಆಗ್ತಾ ಇಲ್ಲ. ಅದು ಸ್ವಲ್ಪ ತಿಂತಾರೆ, ನೀವು ನೋಡ್ರಿ. ಆಲ್ಮೋಸ್ಟ್ ಮೀನ್ಸ್ ಕೆಲವೊಂದು ಮಕ್ಕಳು ತಿಂತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಕೆಲವೊಂದು ಮಕ್ಕಳು ಏನಾಗ್ತಾ ಇದ್ದಾರೆ ಅಂದರೆ, ದೇ ಆರ್ ನಾಟ್ ರೆಡಿ ಟು ಈಟ್ ದ ಹೋಮ್ ಮೇಡ್ ಕುಕ್. ಹೋಮ್ ಮೇಡಲ್ಲಿ ಮೀನ್ಸ್ ಮನೆಯಲ್ಲಿ ಮಾಡಿರೋಂಥ ಆಹಾರ ಪದಾರ್ಥಗಳನ್ನ ತಿನ್ನಲಿಕ್ಕೆ ಅವ್ರು ಇಷ್ಟಪಡ್ತಾ ಇಲ್ಲ. ಅವ್ರೇನು ಮಾಡ್ತಾರೆ, ಅದ್ರ ಬದಲು ಹೊರಗಡೆ ತಿನ್ನಲಿಕ್ಕೆ ತುಂಬ ಇಷ್ಟಪಡ್ತಾರೆ. ದ್ಯಾಟ್ ಈಸ್ ಆ ಒಂದು ಫೀಲ್ ಗುಡ್ ಹಾರ್ಮೋನಿಂದ ಅಡಿಕ್ಟ್ ಆಗ್ತಾ ಇದೆ. ಆ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ಏನು ಬೇಕೋ ಅದು ಏನೂ ಸಿಗ್ತಾ ಇಲ್ಲ. ದೀಸ್ ಫೀಲ್ ಗುಡ್ ಹಾರ್ಮೋನ್, ಐ ಮೀನ್ ದ ಚಾಕ್ಲೇಟ್ಸ್ ಆ್ಯಂಡ್ ಬಿಸ್ಕೆಟ್ಸ್, ಮೇಕಿಂಗ್ ದೆಮ್ ಫೀಲ್ ಫುಲ್ಫಿಲ್. ಅವ್ರ ಹೊಟ್ಟೆ ತುಂಬಿದಂಗೆ ಅನ್ನಿಸ್ತಾ ಇದೆ, ತುಂಬಿದ ಮೇಲೆ ಅವ್ರಿಗೆ ಬೇಕಾಗಿರೋದನ್ನು ತಿನ್ನಲ್ಲ. ದಿಸ್ ಈಸ್ ವಾಟ್ ದ ಟಾಪಿಕ್, ಟುಡೇಸ್ ಟಾಪಿಕ್ ಈಸ್. ಸೊ ಐ ಆಮ್ ರಿಕ್ವೆಸ್ಟಿಂಗ್ ಎವ್ರಿ ಒನ್
ಟು ಲಿಮಿಟ್ ದ ಸಾಲ್ಟ್ ಆ್ಯಂಡ್ ಶುಗರ್ ಅಂಟಿಲ್ 2 ಆ್ಯಂಡ್ ಲಿಮಿಟ್ ಇಟ್ ಆನ್ ಡೈಲಿ ಯೂಸೇಜ್. ಡೈಲಿ ಏನು ಬರೀ 2 ವರ್ಷ ಅಂತ ಅಷ್ಟೇ ಹೇಳ್ತಾ ಇಲ್ಲ, ಮುಂದಕ್ಕೆ ಕೂಡ ಸ್ವಲ್ಪ ಲಿಮಿಟಲ್ಲೇ ಕೊಡ್ತಾ ಹೋಗಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.